ಪ್ರೀತಿಯ ವೀಕ್ಷಕರೇ, ನೀವೇನಾದ್ರೂ 26ನೇ ತಾರೀಕು ನಗರದಿಂದ ಹೊರ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಮಧ್ಯಾಹ್ನ 1 ಗಂಟೆಯ ನಂತರನೇ ಹೊರಡಬೇಕು. ಈ ವಿಚಾರನ ನೀವು ತಿಳ್ಕೊಬೇಕಾ? ಈ ವಿಡಿಯೋದಲ್ಲಿ ನಾನು ಅದನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಸ್ಕಿಪ್ ಮಾಡ್ದೇನೆ ನೋಡಿ. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ. ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಇವತ್ತು ಎಲೆಕ್ಷನ್ ಕಾವು ತುಂಬಾ ಏರಿದೆ. ಜೊತೆಗೆ ಇವತ್ತು ಬಹಿರಂಗ ಕ್ಯಾಂಪೇನ್ ಮುಕ್ತಾಯ ಆಗಿದೆ. ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ವೋಟನ್ನ ಕೇಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಹಂತದಲ್ಲಿ ನಾನು ಒಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ಆ ವಿಚಾರವನ್ನ ಹಂಚ್ಕೊಳಕ್ ಬಂದಿದ್ದೀನಿ. ಅದಕ್ಕೂ ಮುನ್ನ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೀತಿ ವೀಕ್ಷಕರೇ, ಇವತ್ತು ನಾನು 2 ವಿಚಾರನ ನಿಮ್ ಜೊತೆ ಮುಕ್ತವಾಗಿ ಹಂಚ್ಕೊಳ್ತಾ ಇದ್ದೀನಿ. ಏನ್ 2 ವಿಚಾರ ಅಂತ ಹೇಳೋದಾದ್ರೆ, ಮೊದಲನೇ ವಿಚಾರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಏನು MP ಎಲೆಕ್ಷನ್ ನಡೀತಿದೆಯೋ, ಈ 4 ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾರರಿದ್ದಾರೆ, ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹಂಚ್ಕೊಳ್ಳೋಕಾಗ್ತಾ ಇದ್ದೀನಿ. ಮೊದಲನೇ ವಿಚಾರ. ಎರಡನೇ ವಿಚಾರ, 26ನೇ ತಾರೀಕು ಬೆಂಗಳೂರನ್ನ ಬಿಡಬೇಕು ಅಂತ ಹೇಳಿದ್ರೆ 1 ಗಂಟೆ ಮೇಲೆ ಬಿಡಬೇಕು. ಯಾಕೆ? ಈ 2 ವಿಚಾರವನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ನಿಮ್ಗೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾದ್ರೆ ನಿಮ್ಗೆ ಎಸ್, ಈ ರೀತಿಯಲ್ಲಿ ವೋಟರ್ಗಳಿದ್ದಾರೆ ಅಂತಕ್ಕಂಥ ಐಡಿಯಾ ಬರುತ್ತೆ. ಜೊತೆಗೆ ನಾವು ಯಾಕೆ ವೋಟನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ, ಈ ವಿಚಾರವನ್ನ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರದ ಈ ಕ್ಷೇತ್ರಗಳೇನಿದೆ, ಈ ಕ್ಷೇತ್ರಗಳಲ್ಲಿ ಎಷ್ಟು ಮತದಾರರಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಇದನ್ನ ನಾನು ಮೊದಲನೇದಾಗಿ ಒಂದು 5 ಭಾಗ ಮಾಡಿ ನಿಮ್ಗೆ ವಿವರಣೆ ಕೊಡಬೇಕು ಅಂತಿದ್ದೀನಿ. ಈ 5 ಭಾಗದ ವಿವರಣೆಯನ್ನು ಕೊಟ್ಬಿಡ್ತೀನಿ. ಏನು 5 ಭಾಗಗಳು ನೋಡೋಣ ಬನ್ನಿ. ಈಗ 1ನೇದು ಮತದಾರರು, 2ನೇದು ಮತಗಟ್ಟೆಗಳು, 3ನೇದು ಮತದಾರ ಅಧಿಕಾರಿಗಳು, 4ನೇದು ಕ್ಷೇತ್ರವಾರು ಮತದಾರರು, 5ನೇದು ರಕ್ಷಣೆ. ಈ 5 ವಿಚಾರಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇದರ ಸ್ಟ್ಯಾಟಿಸ್ಟಿಕ್ಸ್ ಕೂಡ ನಿಮ್ಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಈ ವಿಚಾರವನ್ನ ಮೊದಲನೇದಾಗಿ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಮತದಾರನ ನೋಡೋಣ. ಬೆಂಗಳೂರು ನಗರದಲ್ಲಿ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಜೊತೆಗೆ ಬೆಂಗಳೂರು ಗ್ರಾಮಾಂತರವನ್ನ ಸೇರಿಸಿಕೊಂಡಂತೆ ಬೆಂಗಳೂರಿನಲ್ಲಿ ಹಲವಾರು ಮತದಾರರಿದ್ದಾರೆ. ಅದಕ್ಕಾಗಿ ನಾನು ಈ 4 ಕ್ಷೇತ್ರಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗಾದ್ರೆ ಈ 4 ಕ್ಷೇತ್ರದಲ್ಲಿ ಮತದಾರರು ಎಷ್ಟಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಬೆಂಗಳೂರು ನಗರವನ್ನ ತೆಗೆದುಕೊಳ್ತಾ ಇದ್ದೀನಿ. ಬೆಂಗಳೂರು ನಗರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 1,01,27,869 ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಈಗ 2023 ಜನವರಿಯಲ್ಲಿ ಏನು ಮತದಾರರ ಪಟ್ಟಿ ಬಿಡುಗಡೆ ಆಗಿತ್ತೋ ಅದರ ಪಟ್ಟಿಯ ಆಧಾರದ ಮೇಲೆ ನಿಮ್ಗೆ ಒಟ್ಟು ಮತದಾರರು ನೋಡೋದಾದ್ರೆ 97,13,349. ನಂತರದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏನು ಮತದಾರರ ಪಟ್ಟಿ ಅಪ್ಡೇಟ್ ಆಗಿ ರಿಲೀಸ್ ಆಯ್ತೋ ಅದರ ಪ್ರಕಾರ ನಾವು ನೋಡೋದಾದ್ರೆ 1,27,869. ಈ ಒಟ್ಟು ಮತದಾರನ ನಾವು 4 ಕ್ಷೇತ್ರಕ್ಕೆ ಏನಾದ್ರೂ ಮೀಸಲು ಮಾಡೋದಿದ್ರೆ ಅವುಗಳನ್ನು ನೋಡೋಣ ಬನ್ನಿ. ಈಗ ಬೆಂಗಳೂರು ಕೇಂದ್ರ ಒಟ್ಟು ಮತದಾರರ ಸಂಖ್ಯೆ, ಬೆಂಗಳೂರು ಕೇಂದ್ರದ ಒಟ್ಟು ಮತದಾರರ ಸಂಖ್ಯೆ 18,54,700. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರ ಸಂಖ್ಯೆ 21,09,990. ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರ ಸಂಖ್ಯೆ 22,78,339. ಇನ್ನು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದ ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರವನ್ನ ಸೇರಿಸಿಕೊಂಡಂತೆ ಮತದಾರರ ಸಂಖ್ಯೆ 38,84,840. ಹೀಗೆ ಒಟ್ಟಾರೆ ಮತದಾರರ ಸಂಖ್ಯೆಯನ್ನ ಏಪ್ರಿಲ್ ತಿಂಗಳಿಂದ ಏನು ಮಾಹಿತಿ ಸಿಕ್ತೋ ಅದರ ಆಧಾರದ ಮೇಲೆ ನೀಡಲಾಗಿದೆ. ಮತ್ತೆ ಈ ಒಟ್ಟು ಮತಗಳಲ್ಲಿ ಪುರುಷ ಮತ್ತು ಸ್ತ್ರೀಯರನ್ನ ನೋಡೋದಾದ್ರೆ ಹಾಗೂ ಇತರೆ ಮತಗಳನ್ನು ನೋಡೋದಾದ್ರೆ ಆ ಸ್ಟೇಟ್ಮೆಂಟ್ ಹೀಗಿದೆ, ಬನ್ನಿ ನೋಡೋಣ. ಪುರುಷ ಮತದಾರರು 52,16,991. ಮಹಿಳಾ ಮತದಾರರು 49,09,958. ಇತರೆ ಮತದಾರರು 1,820. ಅಂಗವಿಕಲ ಮತದಾರರು 31,173. ಯುವ ಮತದಾರರು 1,60,232. ಇನ್ನು ಸೇವಾ ಮತದಾರರು 1,665.
ಇನ್ನು NRI ಮತದಾರರು 2158. ಹೀಗೆ ಒಟ್ಟಾರೆ ಮತದಾರರು ಎಲ್ಲೆಲ್ಲಿ ಎಷ್ಟೆಷ್ಟು ಇದ್ದಾರೆ ಅಂತಕ್ಕಂತ ಒಂದು ಸ್ಟೇಟ್ಮೆಂಟ್ ದೊರೆತಿದೆ. ಪ್ರೀತಿಯ ವೀಕ್ಷಕರೇ, ಇನ್ನು ಎರಡನೇದಾಗಿ ಮತಗಟ್ಟೆಗಳನ್ನ ನೋಡೋಣ ಬನ್ನಿ. ಒಟ್ಟು ಮತಗಟ್ಟೆಗಳು 8984, ಸೂಕ್ಷ್ಮ ಮತಗಟ್ಟೆಗಳು 2003, ಅತಿ ಸೂಕ್ಷ್ಮ ಮತಗಟ್ಟೆಗಳು 253, ಸಖಿ ಮತಗಟ್ಟೆಗಳು 140, ಯುವ ಮತಗಟ್ಟೆಗಳು 28, ಅಂಗವಿಕಲರ ಮತಗಟ್ಟೆಗಳು 28, ತೀಮುಡು ಮತಗಟ್ಟೆಗಳು 28. ಹೀಗೆ ಮತಗಟ್ಟೆಗಳನ್ನ ವಿಭಾಗ ಮಾಡಿ ಒಟ್ಟಾರೆ ಮತಗಟ್ಟೆಗಳನ್ನ ನೀಡಲಾಗಿದೆ. ಪ್ರೀತಿಯ ವೀಕ್ಷಕರೇ, 43,123 ಅಧಿಕಾರಿಗಳು ಈ ಎಲ್ಲಾ ಮತಗಟ್ಟೆಗಳಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಇನ್ನು 4ನೇ ಪಾಯಿಂಟ್ ನೋಡೋದಾದ್ರೆ, ಈ ಬೆಂಗಳೂರು ಈ ಮತಗಟ್ಟೆಗಳಿಗೆ ರಕ್ಷಣೆಯನ್ನ ಹೇಗೆ ನೀಡಲಾಗಿದೆ, ಮತದಾರರಿಗೆ ಹೇಗೆ ರಕ್ಷಣೆಯನ್ನ ನೀಡಲಾಗಿದೆ ಅಂತ ನೋಡುವುದಾದರೆ, ಒಟ್ಟು 52 ACPಗಳು, 118 ಇನ್ಸ್ಪೆಕ್ಟರ್, 687 PSI ಹಾಗೂ SI, 8511 ಹೆಡ್ ಕಾನ್ಸ್ಟೇಬಲ್ ಆರ್ ಕಾನ್ಸ್ಟೇಬಲ್, 3919 ಗೃಹ ರಕ್ಷಕರು, 500 ಸಿವಿಲ್ ಡಿಫೆನ್ಸ್, 32 ಅರಣ್ಯ ಸಿಬ್ಬಂದಿಗಳು, 44 ಸಶಸ್ತ್ರ ತುಕಡಿಗಳು, 11 ಕೇಂದ್ರ ಪೊಲೀಸ್ ತುಕಡಿಗಳು. ಹೀಗೆ ಒಟ್ಟಾರೆಯಾಗಿ ಅಚ್ಚುಕಟ್ಟಾಗಿ ಮತದಾನವಾಗಲು ರಕ್ಷಣೆಯನ್ನು ಕೂಡ ಬಹಳ ಚೆನ್ನಾಗಿ ಮಾಡಲಾಗಿದೆ. ಪ್ರೀತಿಯ ವೀಕ್ಷಕರೇ, ಈ ಎಲ್ಲಾ ಮಾಹಿತಿಯನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಯಾದಂತಹ ತುಷಾರ್ ಗಿರಿನಾಥ್ ಅವರು ಪತ್ರಿಕೆಗಳಿಗೆ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಪ್ರೀತಿಯ ವೀಕ್ಷಕರೇ, ಇನ್ನು ಕೊನೆಯದಾಗಿ ನಾನು ಮೊದಲೇ ಹೇಳಿದ ವಿಚಾರವನ್ನ ನಿಮ್ಗೆ ಹಂಚಿಕೊಳ್ಳೋದಾದ್ರೆ, ಬೆಂಗಳೂರು ನಗರವನ್ನ ಯಾರಾದ್ರೂ ಬಿಡಬೇಕು ಅಂತ ಹೇಳಿದ್ರೆ 26ನೇ ತಾರೀಕು ವೋಟ್ ಆದ ನಂತರದಲ್ಲಿ ಬಿಡಬೇಕು ಅಂತ, ಮೀನ್ಸ್ 1 ಗಂಟೆ ನಂತರದಲ್ಲಿ ಬಿಡಬೇಕು ಅಂತ ತುಷಾರ್ ಗಿರಿನಾಥ್ ಅವರು ಕೋರಿಕೆ ಮಾಡಿದ್ದಾರೆ. ಎಲ್ಲ ಪ್ರವಾಸೋದ್ಯಮ ಟ್ಯಾಕ್ಸಿಗಳು, ಇನ್ನಿತರ ಟ್ಯಾಕ್ಸಿಗಳಿಗೆ ನೀವೇನಾದ್ರೂ ಬೆಂಗಳೂರಿನ ಜನರನ್ನ ಹೊರಗೆ ಕರ್ಕೋಗ್ಬೇಕು ಅಂತ ಹೇಳಿದ್ರೆ 1 ಗಂಟೆಯ ನಂತರ ಕರ್ಕೊಂಡೋಗಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ಒಪ್ಪಿಸಿದ್ದಾರೆ. ಯಾಕೆ ಈ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ವೋಟ್ ಮಾಡಬೇಕು, ವೋಟು ಅನ್ನೋದು ಹಕ್ಕು, ಆ ಹಿನ್ನೆಲೆಯಲ್ಲಿ ವೋಟ್ ಮಾಡಿ ಪ್ರತಿಯೊಬ್ಬರು ಹೊರಗೆ ಹೋಗ್ಬೇಕು, ಇಚ್ಛೆಯ ಸ್ಥಳಗಳಿಗೆ ಭೇಟಿ ನೀಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಒದಗಿಸಿದ್ದಾರೆ. ಹಾಗಾದ್ರೆ ಇದರ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ವೋಟ್ ಮಾಡುವ ಅವಶ್ಯಕತೆ ಇದೆ. ವೋಟು ನಮ್ಮೆಲ್ಲರ ಹಕ್ಕು, ವೋಟು ಈ ರಾಷ್ಟ್ರದ ನಿರ್ಮಾಣದ ಹಕ್ಕು. ಆ ಹಿನ್ನೆಲೆಯಲ್ಲಿ ಪ್ರೀತಿಯ ವೀಕ್ಷಕರೇ, ಪ್ರತಿಯೊಬ್ಬರು ವೋಟ್ ಮಾಡಿ ಅಂತಕ್ಕಂಥದ್ದನ್ನ ನಾನು ಕೇಳ್ಕೊಂಡು, ತಪ್ಪದೆ ಇದನ್ನ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಹೊತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್.